This is somewhat okay. ಧನ್ಯವಾದಗಳು. I'm deboarding. I should borrow rupees 2,000 and get back, cash back. Okay. ಮತ್ತಿನ್ನೇನು ಪ್ಲೇ ಮಾಡಿ. ನಮ್ಮ ವಾಯ್ಸನ್ನು ಹೇಗೆಲ್ಲ ಇಂಪ್ರೂವ್ ಮಾಡ್ಕೊಬೇಕು, ಕೆಲವು ಎಕ್ಸಸೈಸಸ್ ಎಲ್ಲ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಆ್ಯಕ್ಚುಲಿ ಬೇರೆ ಯಾರನ್ನೂ ನಂಬಲ್ಲ ಆನ್ಲೈನಲ್ಲಿ. ಸರ್ ಜೊತೆ ನಾನು ಸೇರಿದ ಮೇಲೆ ನನಗೆ ಒಂದು ನಂಬಿಕೆ ಬಂದು ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಡೋದು ಮತ್ತು ಹೇಳ್ಕೊಡೋದು, ಎಲ್ಲಿ ತಪ್ಪಾಗಿದ್ರೆ ಅಲ್ಲೆಲ್ಲ ತಿದ್ದಿ ಹೇಳ್ತಾರೆ ಸರ್. ಅದಕ್ಕೆ ನನಗೆ ತುಂಬ ಇಷ್ಟ ಆಯ್ತು ಇದು ಕೋರ್ಸು. ಈ ಸ್ಟುಡಿಯೋ ಸೆಷನ್ ಬರೋದಕ್ಕಿಂತ ಮುಂಚೆ ತುಂಬಾ ನರ್ವಸ್ ಇತ್ತು. ಮೈಕ್ ಅಂದ್ರೆ ಏನು, ವಾಯ್ಸ್ ಅಂದ್ರೆ ಏನು, ಡಬ್ಬಿಂಗ್ ಅಂದ್ರೆ ಯಾವ ರೀತಿಲಿ ಮಾಡಬೇಕು, ಇದನ್ನೆಲ್ಲ ಕಲ್ಸ್ಕೊಟ್ಟಿದ್ದಾರೆ. ಅದೆಲ್ಲ ಮಹೇಶರ್ ಇನ್ಸ್ಟ್ರಕ್ಷನ್ಸ್ ಇಂದ ತುಂಬಾ ಕಲ್ತಂಗಾಯ್ತು. ಎವ್ರಿಡೇ ಒಂದೊಂದು ಹೊಸ ಟಾಸ್ಕ್ಗಳನ್ನೆಲ್ಲ ಕೊಡ್ತಾ ಇದ್ರು. ಎಲ್ಲ ಟಾಸ್ಕ್ನು ಕಂಪ್ಲೀಟ್ ಮಾಡಿ ಇವತ್ತು ನಾವು ಸ್ಟುಡಿಯೋ ಸೆಷನ್ ಅನ್ನ ನಾವು ಅಟೆಂಡ್ ಮಾಡಿದೀವಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನಾವು ಪಡ್ಕೊಂಡಿದೀವಿ ಅಂತ ಹೇಳ್ಬೋದು. ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಯಾರೆಲ್ಲ ವಾಯ್ಸ್ ಆಕ್ಟಿಂಗ್ ಮತ್ತೆ ಡಬ್ಬಿಂಗ್ ನ ಕಲಿಬೇಕಂತ ಇಂಟ್ರೆಸ್ಟ್ ಇದೆಯೋ ಅವರು ಖಂಡಿತವಾಗ್ಲೂ ಗೋಲ್ಡನ್ ವಾಯ್ಸ್ ಸ್ಟುಡಿಯೋನ ವಿಸಿಟ್ ಮಾಡಲೇಬೇಕು. ಯಾವ್ಯಾವ ರೀತಿ ಆಯಾಮಗಳಿದೆ, ಎಷ್ಟೊಂದು ಡಬ್ಬಿಂಗ್ ಅಲ್ಲಿ ಎಷ್ಟೊಂದು ರೀತಿ ಇದೆ ಎಲ್ಲ ಹೇಳ್ಕೊಟ್ರು. ವಾಯ್ಸ್ ರಿಲೇಟೆಡ್ ಲೈಕ್ ವಾಯ್ಸ್ ಎಕ್ಸಸೈಸಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಕೂಡ, ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರು. ಯಾರಿಗಾರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವಾಯ್ಸ್ ಆಕ್ಟಿಂಗ್ ಸೇರ್ಬೇಕು ಅಂತ ಬಂದು ಜಾಯ್ನ್ ಆಗಿ ಮಹೇಶ್ ಸರ್ನ ಮೀಟ್ ಮಾಡಿ. ಥ್ಯಾಂಕ್ ಯು. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ಬೇಕಂತ ಭಾಳ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ವಾಯ್ಸಥಾನ್ ಚಾಲೆಂಜ್ ಏನಿದೆ 21 days ಇದೆ, ಅದಕ್ಕೆ ಜಾಯ್ನ್ ಆದೆ. ಸರ್ ದಿನ ಒಂದೊಂದು ಟಾಸ್ಕ್ ಕೊಡ್ತಾ ಇದ್ರು. ಆ ಟಾಸ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ವಿ, ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಮೈಕ್ ಫೇಸ್ ಮಾಡೋದೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಸೊ ಐ ಕ್ಯಾನ್ ಸೇ ಡೆಫಿನೆಟ್ಲಿ ಐ ಆಮ್ ಅ ಪ್ರೌಡ್ ಸ್ಟೂಡೆಂಟ್ ಆಫ್ ಗೋಲ್ಡನ್ ವಾಯ್ಸ್ ಸ್ಟುಡಿಯೋ. ಈ ಫೀಲ್ಡಲ್ಲಿ ಯಾವ್ಯಾವ ಥರದಲ್ಲೆಲ್ಲ ನಾವು ನಮ್ಮ ವಾಯ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ಜೊತೆಗೆ ಅದರಿಂದ ಸಾಕಷ್ಟು ದುಡಿಬೋದು. ಬೇರೆಯವ್ರಿಗೆ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಗೋಲ್ಡನ್ ವಾಯ್ಸ್ ಇನ್ಸ್ಟಿಟ್ಯೂಟ್ ಕರ್ನಾಟಕದ ನಂಬರ್ 1 ಮತ್ತು ಮೊದಲ ವಾಯ್ಸ್ ಆಕ್ಟಿಂಗ್ ಸ್ಕೂಲ್. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಡಬ್ಬಿಂಗ್ ಆಗಲಿ, ವಾಯ್ಸ್ ಓವರ್ ಯಾವ ಥರ ಕೊಡಬೇಕು, ಮತ್ತೆ ಸ್ಟುಡಿಯೋ ಮ್ಯಾನರ್ಸ್, ಒಂದು ಸ್ಟುಡಿಯೋದಲ್ಲಿ ಯಾವ ಥರ ನಾವು ತಿಳ್ಕೊಳ್ಳೋಂಥದ್ದು ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಎಲ್ಲದ್ರ ಬಗ್ಗೆನೂ ತುಂಬಾ ವಿವರವಾಗಿ ಹೇಳಿದ್ರು. ಆಸಕ್ತಿ ಇರೋರು ಖಂಡಿತ ಮಾಡಬೇಕು. ಶ್ರದ್ಧೆಯಿಂದ ಕಲ್ತ್ರೆ ನಾವು ಇದರಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು.